ಹಾಯ್ ಫ್ರೆಂಡ್ಸ್. ಈಗ ಆನ್ಲೈನಲ್ಲಿ ತುಂಬ ಫ್ರಾಡ್ ನಡೀತಾ ಇದೆ. ಸೊ ಫ್ರಾಡ್ ಯಾಕೆ ನಡೀತಾ ಅಂದರೆ ಎಲ್ಲ ಕ್ಯಾಟಗರಿಲೂ ಫ್ರಾಡ್ ನಡೀತಾ ಇದೆ. ಒಂದು ಒ ಟಿ ಪಿ ಕ್ಯಾಟಗರಿ ಆಗಿರ್ಬೋದು, ಬ್ಯಾಂಕಿಂಗ್ ಕ್ಯಾಟಗರಿಲಿ ಆಗಿರ್ಬೋದು, ಫಿನಾನ್ಷಿಯಲಿ ಕ್ಯಾಟಗರಿ ಆಗಿರ್ಬೋದು, ಎಲ್ಲ ಕಡೆಯೂ ಫ್ರಾಡ್ ನಡೀತಾ ಇದೆ. ಸೊ ಈಗ ಮೋಸ್ಟ್ ಆಫ್ ಈಗ ಫ್ರಾಡ್ಗೆ ಜಾಸ್ತಿ ಬಲಿಯಾಗ್ತಾ ಇರೋದು ಯಾರಪ್ಪ ಅಂದರೆ ಲೇಡೀಸ್, ಫಿಮೇಲ್ಸ್. ಸೊ ಯಾಕೆ ಅವ್ರು ಜಾಸ್ತಿ ಇನ್ವಾಲ್ವ್ ಆಗ್ತಾ ಇದ್ದಾರೆ ಅಂದರೆ, ಸೊ ಈಗ ಮನೆಯೆಲ್ಲ ಗಂಡಸೆಲ್ಲ ಏನು ಮಾಡ್ತಾರೆ, ಆಚೆ ಕೆಲಸಕ್ಕೆ ಅಂತ ಹೋಗ್ತಾರೆ. ಕೆಲಸಕ್ಕೆ ಅಂತ ಹೋದಾಗ ಈಗ ಫೀಮೇಲ್ಸ್ ಏನು ಮಾಡ್ತಾರೆ, ಬೆಳಿಗ್ಗೆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿ ಅಥವಾ ಹಸ್ಬೆಂಡ್ನೆಲ್ಲ ಆಫೀಸಿಗೆ ಕಳಿಸಿ ಬೆಳಿಗ್ಗೆ 10 ಗಂಟೆಯಿಂದ ಅಥವಾ 11 ಗಂಟೆಯಿಂದ ಸಂಜೆ 4ರಿಂದ 5 ಗಂಟೆವರೆಗೂ ಫ್ರೀಯಾಗೇ ಇರ್ತಾರೆ ಅವರು. ಅವ್ರಿಗೇನು ಮಾಡೋಕ್ಕೆ ಕೆಲಸ ಇರೋಲ್ಲ. ಆವಾಗ ಅವ್ರು ಏನು ಮಾಡ್ತಾರೆ, ಮನೆಯಲ್ಲೇ ಕೂತ್ಕೊಂಡು ಫಿಕ್ಸಿಬಲ್ ಟೈಮಲ್ಲಿ ಏನು ವರ್ಕ್ ಮಾಡಬಹುದಲ್ಲ ಅಂತ ಸರ್ಚ್ ಮಾಡ್ತಾ ಇರ್ತಾರೆ. ಸೊ ಇದನ್ನೇ ಕ್ಯಾಚ್ ಮಾಡಿಕೊಂಡು ಇದನ್ನೇ ಟ್ರ್ಯಾಪ್ ಮಾಡೋಕ್ಕೆ ಅಂತಲೇ, ಫೀಮೇಲ್ಸ್ನ ಟ್ರ್ಯಾಪ್ ಮಾಡೋಕ್ಕೆ ಅಂತಲೇ ಒಂದು ಗ್ರೂಪ್ ರೆಡಿ ಮಾಡ್ಕೊಂಡಿರ್ತಾರೆ. ಸೊ ಗ್ರೂಪ್ನ ರೆಡಿ ಮಾಡಿಕೊಂಡು ಈಗ ಏನು ಮಾಡ್ತಾರೆ, ಸೊ ಅವ್ರಿಗೆ ಫಸ್ಟು ಮೋಟಿವೇಟ್ ಮಾಡ್ತಾರೆ. ಲೇಡೀಸ್ಗೆ ಮೋಟಿವೇಟ್ ಮಾಡ್ತಾರೆ. ಈಗ ನಾವೇ ನಿಮ್ಮನೆ ಪ್ರಾಡಕ್ಟ್ನ ತಂದು ಕೊಡ್ತೀವಿ, ನಿಮ್ಮನೆ ಜಸ್ಟ್ ಪ್ಯಾಕ್ ಮಾಡಿಕೊಟ್ರೆ ಸಾಕು, ಅದು ನೀವು ಫಿಕ್ಸಿಬಲ್ ಟೈಮಲ್ಲಿ ವರ್ಕ್ ಮಾಡಿಕೊಡ್ಬೋದು. ಓಕೆ, ಇದಕ್ಕೆ ಯಾವ ಥರದ ಫೀಸ್ ಪೇ ಮಾಡಬೇಕಂತ ಇರಲ್ಲ ಅಂತ ಹೇಳ್ತಾರೆ ಕೆಲವೊಬ್ರು. ಇನ್ನು ಕೆಲವೊಬ್ಬರಿಗೆ ಸ್ವಲ್ಪ ಎಜುಕೇಷನ್ ಎಲ್ಲ ಮಾಡ್ಕೊಂಡಿರೋ ಅಂಥವ್ರಿಗೆ ಈಗ ನೀವು ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿಲ್ಲ, ಜಸ್ಟ್ ನಾವೇ ನಿಮಗೆ ಲ್ಯಾಪ್ಟಾಪ್ ಕೊಡ್ತೀವಿ, ID ಕಾರ್ಡ್ ಎಲ್ಲ ಕೊಡ್ತೀವಿ. ಸೊ ನೀವು ವರ್ಕ್ ಮಾಡ್ಕೊಂಡು ಹೋಗಿ. ಸೊ 8 ಅವರ್ಸ್ ಅಥವಾ 6 ಅವರ್ಸು, 9 ಅವರ್ಸು, 12 ಅವರ್ಸ್ ಅಂತ ಇರುತ್ತೆ. ಸೊ ವೀಕ್ಲಿ ರೊಟೇಷನ್ ಆಫ್ ವೀಕ್ ಆಫ್ ಇರುತ್ತೆ, ನಿಮಗೆ ಶಿಫ್ಟ್ ವೈಸ್ ಎಲ್ಲ ಇರುತ್ತೆ ಅಂತ ಈ ಥರ ಫಸ್ಟು. ಸೊ ಅವ್ರಿಗೆ ಕಂಪ್ಲೀಟ್ ಅವರು ಮೋಟಿವೇಟ್ ಆಗಿಬಿಡ್ಬೇಕು, ಅವ್ರನ್ನ ಫುಲ್ ಗ್ರಾಪ್ ಆಗಿಬಿಡ್ಬೇಕು. ಆ ರೀತಿ ಇನ್ಫಾರ್ಮೇಷನ್ನ ಕೊಡ್ತಾರೆ. ಅದನ್ನು ಸೊ ಅವ್ರು ಇನ್ಫಾರ್ಮೇಷನ್ ಕೊಡೋ ರೀತಿ ನೋಡಿದ್ರೆ ಇದು ನಿಜ ನೀನು ಅಂತ ಅನಿಸ್ಬಿಡ್ಬೇಕು. ಸೊ ಲೇಡೀಸ್ಗಳಿಗೆ ಈ ಥರ ಇನ್ಫಾರ್ಮೇಷನ್ನ ಕೊಡ್ತಾರೆ. ಈ ಥರ ಆದಮೇಲೆ ಲಾಸ್ಟಲ್ಲಿ ಹೇಳ್ತಾರೆ, ಇದೆಲ್ಲ ಆದಮೇಲೆ ಅವ್ರು ಮೋಟಿವೇಟ್ ಆಗಿದ್ದಾರೆ, ಫುಲ್ ಗ್ರ್ಯಾಪ್ ಆಗಿಬಿಟ್ಟಿದ್ದಾರೆ ಇನ್ನೇನು ಅಂತ ಗೊತ್ತಾದಮೇಲೆ ಅವ್ರಿಗೆ ಜಸ್ಟ್ ಒಂದು ನೀವು ಈಗ ನಿಮಗೆ ಲ್ಯಾಪ್ಟಾಪ್ಗಾಗಿರ್ಬೋದು, ಇದಕ್ಕೆ ಅಮೌಂಟ್ ಕೊಡಬೇಕಷ್ಟೇ. ಇಷ್ಟು ಅಮೌಂಟ್ ಅಂತ ಕೊಡಬೇಕು. ಮಿಕ್ಕಿದ್ದೆಲ್ಲ ನಮ್ಮ ಕಂಪನಿ ಕಡೆಯಿಂದ ನಾವು ಪ್ರೊವೈಡ್ ಮಾಡ್ತೀವಿ. ಕಂಪ್ನಿ ಕಡೆಯಿಂದನೇ 75% ಹಾಕ್ತೀವಿ, 25% ಮಾತ್ರ ನೀವು ಅಮೌಂಟ್ ಕೊಡಬೇಕು ಅಂತ ಹೇಳಿ ಈ ಥರ ಮಾಡ್ತಾರೆ. ಇದಕ್ಕೆ ನಿಮ್ಗೆ ID ಕಾರ್ಡ್ ಕೂಡ ಬರುತ್ತೆ ಅಂತ ಹೇಳ್ತಾರೆ. ಈಗ ಏನು ಎಜುಕೇಷನ್ ಮಾಡದೇ ಇರೋರಿಗೆ ಇದು ಜಸ್ಟ್ ನೀವು ಸ್ವಲ್ಪ ಇದಕ್ಕೆ ನೀವು ಇಲ್ಲಿ ನೋಂದಣಿ ಆಗಬೇಕು ಅಂದರೆ, ರಿಜಿಸ್ಟರ್ ಆಗಬೇಕು ಅಂದರೆ ರಿಜಿಸ್ಟರ್ ಫೀಸ್ ಮಾತ್ರ ನೀವು ಪೇ ಮಾಡಬೇಕಾಗುತ್ತೆ ಅಂತ ಹೇಳಿ ಅಮೌಂಟ್ನ ತೊಗೊಳ್ತಾರೆ ಸ್ಟಾರ್ಟಿಂಗಲ್ಲಿ. ಫಸ್ಟಿಗೆ ಅಮೌಂಟ್ನ ತೊಗೊಂಡ ನಂತರ ಆಮೇಲೆ ತಿರ್ಗಿ ಅವ್ರದ್ದು ಕಾಂಟ್ಯಾಕ್ಟ್ ಹಿಸ್ಟ್ರಿ ಆಗಿರ್ಬೋದು ಅಥವಾ ವಾಟ್ಸಪ್ ಹಿಸ್ಟ್ರಿ ಆಗಿರ್ಬೋದು, ಕಂಪ್ಲೀಟ್ ಯಾವುದು ಅವ್ರ ಕೈಗೆ ಸಿಗಲ್ಲ. ಈ ಥರ ಆಗುತ್ತೆ. ಅದರಲ್ಲೂ ಸ್ಟಾರ್ಟಿಂಗಲ್ಲಿ ಲೊಕೇಶನ್ಸ್ ಎಲ್ಲ ಕೇಳಿದ್ರೆ, ಸೊ ನಮ್ಮದು ಲೊಕೇಶನ್ ಈ ಕಡೆ ಇದೆ ಅಂತ ಹೇಳ್ತಾರೆ. ಸೊ ಲೊಕೇಶನ್ ಕೂಡ ಕಳಿಸ್ಕೊಡ್ತಾರೆ ಅಂತ ಅಂದ್ಕೊಳ್ಳಿ. ಬಟ್ ನೆಕ್ಸ್ಟ್ ಡೇ ಅಲ್ಲಿಗೆ ಹೋಗಿ ನಾವು ಆಫೀಸ್ ಹತ್ರ ಬರ್ತೀವಿ ಅಂತ ಅಂದರೂ ಕೂಡ ಆ ಲೊಕೇಶನಲ್ಲಿ ಅವ್ರು ಇರಲ್ಲ. ಲೊಕೇಶನ್ ಕಳಿಸಿದ್ರು ಕೂಡ ಆ ಲೊಕೇಶನಲ್ಲಿ ಅವ್ರು ಇರಲ್ಲ. ಸೊ ಈ ಥರ ತುಂಬ ಫ್ರಾಡ್ಸ್ಗಳು ನಡೀತಾ ಇದೆ. ಸೊ ಹಾಗಾಗಿ ದಯವಿಟ್ಟು ಸೊ ನಾನು ಏನಪ್ಪ ಹೇಳ್ತೀನಿ ಅಂದರೆ, ಸೊ ಈ ಥರ ಟ್ರ್ಯಾಪ್ ಯಾರು ಬಲಿಯಾಗಬೇಡಿ. ಯಾಕೆಂದರೆ ನಾನು ಲಾಸ್ಟು 3 ಇಯರ್ಸ್ ವರ್ಕ್ ಫ್ರಮ್ ಹೋಮ್ ನಾನು ಕೂಡ ಮಾಡಿದ್ದೀನಿ. ಸೊ ನನ್ನ ಹತ್ರ ನಾನು ಅಮೌಂಟ್ ಕೊಟ್ಟಿದ್ದು ಅಂದರೆ ಒಬ್ಬರಿಗೆ ಅಮೌಂಟ್ ಕೊಟ್ಟಿದ್ದು, ಮತ್ತು ನಾನು ಇನ್ಯಾರೂ ಕೊಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ನಾನು ಕೂಡ ವರ್ಕ್ ಫ್ರಮ್ ಹೋಮಲ್ಲಿ ಮಾಡುವಾಗ ಟೆಲಿಕಾಲರಲ್ಲಾಗಿ ನಾನು ಜಾಯ್ನ್ ಆಗಿದ್ದೆ. ಆವಾಗ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದೆ ಏನಪ್ಪ ಅಂದರೆ, ಸೊ ಜನಗಳಿಗೆ ಮೋಟಿವೇಟ್ ಯಾವ ಥರ ಮಾಡ್ಬೋದು, ಸೊ ಅವ್ರ ಹತ್ರ ಯಾವ ರೀತಿ ಅಟ್ರ್ಯಾಕ್ಟ್ ಮಾಡ್ಬೋದು ಅನ್ನೋದು ಫಸ್ಟ್ ಸ್ಕ್ರಿಪ್ಟ್ ಕಲಿಸ್ಕೊಡ್ತಾರೆ ಅವರು. ಈ ಥರ ಸ್ಕ್ರಿಪ್ಟ್ ಕಲಿಸ್ಕೊಟ್ಟಾಗಲೇ ಗೊತ್ತಾಯ್ತು ನನಗೆ, ನಾವು ಮಾತಾಡೋ ಪ್ರತಿಯೊಂದು ಮಾತುಗಳನ್ನೂ ಕೂಡ ಈ ಜನಗಳಿಗೆ ಈ ಥರ ಮೋಟಿವೇಟ್ ಆಗುತ್ತಾ, ಇದರಿಂದ ಅವ್ರ ಜನ ಮುಗ್ಧ ಮನಸ್ಸುಗಳು ಸೋತೋಗ್ತಾರಲ್ವ, ಹೇಳೋದನ್ನ ಪ್ರತಿಯೊಂದು ನಿಜ ಅಂತ ಅಂದ್ಕೊಂಡ್ಬಿಡ್ತಾರಲ್ವ ಅಂತ ಅಂದ್ಕೊಳ್ತಾರೆ. ಓಕೆನಾ. ಸೊ ಹಾಗಾಗಿ ದಯವಿಟ್ಟು ಯಾರು ಇದು ಮಾಡಬೇಡಿ. 99% ಇದರಲ್ಲಿ ಫೇಕ್ ಇರುತ್ತೆ. ಇನ್ನೂ 1% ಎಲ್ಲೋ ಕೆಲವೊಬ್ರು ಮಾತ್ರ ಈಗ ನಿಜ ಅಂತ ಇದು ಮಾಡ್ತಾರೆ. ಅದರಲ್ಲಿ ನಾನು ಕೆಲವೊಂದು ಕಂಪನಿಗಳನ್ನ ನಾನು ವರ್ಕ್ ಮಾಡಿದ್ದೀನಿ. ಸೊ ಕೆಲವೊಂದು ಕಂಪನಿಗಳಲ್ಲಿ ನನಗೂ ಕೂಡ ಸ್ಯಾಲ್ರಿ ಅಂತ ಪ್ರೊವೈಡ್ ಆಗಿದೆ. ಅಂಥದ್ದು ಬೇಕಾದರೆ ನಿಮಗೆ ಏನಾದರೂ ಸಜೆಷನ್ ಕೇಳಿದ್ರೆ ಬೇಕಾದ್ರೆ ನನಗೆ ಗೈಡೆನ್ಸ್ ಮಾಡ್ತೀನಿ. ಓಕೆನಾ. ಸೊ ಇದಕ್ಕೆ ಬದಲಾಗಿ ಈಗ ವರ್ಕ್ ಫ್ರಮ್ ಹೋಮ್ ಬದಲಾಗಿ ಬೇರೆ ಏನು ಮಾಡ್ಬೋದಪ್ಪ ಅಂತ ಅಂದರೆ, ವರ್ಕ್ ಫ್ರಮ್ ಹೋಮ್ ಬದಲಾಗಿ ಈಗ ನೀವು ಮನೆಯಲ್ಲೇ ಕುತ್ಕೊಂಡು ವರ್ಕ್ ಮಾಡ್ಬೋದು. ಕಡಿಮೆ ಅಮೌಂಟ್, ಈಗ ಹುಳ್ಳಿಕಾಳು ಮೊಳಕೆ ಕಟ್ಟೋದಾಗಿರ್ಬೋದು, ಅಥವಾ ಈಗ ಮನೆ ಹತ್ರ ಸಂಜೆ ಹೊತ್ತು ಬಜ್ಜಿ ಮೆಣಸಿನ್ಕಾಯಿ ಹಾಕೋದಾಗಿರ್ಬೋದು, ಚುರುಮುರಿ ಮಾಡೋದಾಗಿರ್ಬೋದು. ಈಗ ಸಂಜೆ ಸ್ಕೂಲ್ ಬಿಡೋ ಟೈಮ್ಗೆ ಸ್ಕೂಲ್ ಹತ್ರ ಹೋದರೆ ಸ್ವಲ್ಪ ಚುರುಮುರಿ ಮಾಡ್ಬೋದು, ಇಲ್ಲ ಕಾಲೇಜ್ ಬಿಡೋ ಟೈಮ್ಗೆ ಮನೆ ಹತ್ರ ನಿಯರ್ ವೈಸ್ ಎಲ್ಲಾದರೂ ಇದು ಮಾಡ್ಬೋದು, ಚುರುಮುರಿ ಮಾಡ್ಬೋದು, ಇಲ್ಲ ಮನೆ ಹತ್ರ ಬಜ್ಜಿ ಅಂಗಡಿ ಹಾಕೋಬೋದು. ಈಗಿನಂತೂ ಎಲ್ಲ ಮಕ್ಕಳು ಈಗ ಆಚೆ ಫುಡ್ ತಿಂತಾನೆ ಇರ್ತಾರೆ.
ತಿಂದು ಪ್ರತಿಯೊಂದು ರೀಸನ್ ಏನು ಮಾಡ್ತಾರೆ, ಅಲ್ಲಿಂದ ಶುರು ಮಾಡು. ಪ್ರತಿಯೊಂದು ರೀಸನ್ ಅಯ್ಯೋ ನನ್ನ ಮಗ ಅಂಗಡಿ ತಿಂಡಿ ತಿಂದ ಆ ಥರ ಆಯಿತು ಈ ಥರ ಆಯಿತು ಅಂತ ಹೇಳ್ತಾರೆ. ಸೊ ಹಾಗಾಗಿ ಈಗ ನೀವೇ ಅಂಗಡಿಯಿಂದ ಹೋಗ್ಬಿಟ್ಟು ಏನಾದರೂ ಒಂದು ಸ್ವಲ್ಪ ಈಗ ಸಂಡ್ಲಿಗೆ ಅಂತೆಲ್ಲ ಬರುತ್ತೆ, ಅಥವಾ ರೆಡಿಮೇಡು ಇದು ಬರುತ್ತೆ, ಹಪ್ಳ ಸಲ ಬರುತ್ತೆ, ಅದನ್ನು ನೀವೇ ಕರೆದ್ಬಿಟ್ಟು ಬೇಕಾದ್ರೆ ಮಾಡ್ಬೋದು. ಸಣ್ಣ ಪುಟ್ಟ ಖರ್ಚಿಗಾದರೂ ಹಾಗೆ ಆಗುತ್ತೆ. ಇನ್ನು ನೀವು ಸ್ವಲ್ಪ ದೊಡ್ಡ ಮಟ್ಟಿಗೆ ನಿಮ್ಮಲ್ಲಿ ಏನಾದರೂ ಪ್ಲ್ಯಾನ್ ಮಾಡಿದ್ದೀರಾ, ಇನ್ನೂ ಸ್ವಲ್ಪ ದೊಡ್ಡ ಮಟ್ಟಿಗೆ ಮಾಡಬೇಕು ಅಂತ ಪ್ಲಾನ್ ಏನಾದರೂ ಇದೆಯಾ ಅನ್ನೋದಾದರೆ, ನಿಮ್ಮಲ್ಲಿ ಸ್ಪೇಸ್ ಎಲ್ಲ ಇದೆ ಅಂದರೆ ಮಶ್ರೂಮ್ ಕೂಡ ಟ್ರೈ ಮಾಡ್ಬೋದು. ಇದು ನಾನು ಕೂಡ ಮಶ್ರೂಮ್ ಮಾಡಿದ್ದೀನಿ, ಸೊ ಅದಕ್ಕೋಸ್ಕರ ಹೇಳ್ತಾ ಇರೋದು. ಮಶ್ರೂಮ್ ಟ್ರೈ ಮಾಡ್ಬೋದು. ಇಲ್ಲ ನೀವು ಹಳ್ಳೀಲಿ ಏನಾದರೂ ಇದ್ದರೆ ಕುರಿ ಸಾಗಾಣಿಕೆ ಅಥವಾ ಕೋಳಿ ಸಾಗಾಣಿಕೆ ಈ ಥರ ಎಲ್ಲ ಮಾಡ್ಬೋದು. ಸಿಟಿಲೇ ಇದ್ದೀನಿಯಪ್ಪ ಅಂತ ಅಂದರೆ ಟ್ಯೂಷನ್ಸ್ ಎಲ್ಲ ಮಾಡ್ಬೋದು. ಇದು ಬಿಟ್ಟರೆ ಸಮ್ಟೈಮ್ಸ್ ಕೆಲವೊಂದು ಇನ್ನೊಂದಷ್ಟು ಪ್ಲ್ಯಾನ್ಸ್ ಎಲ್ಲ ಇದೆ. ಸಜೆಷನ್ಸ್ ಕೇಳಿದ್ರೆ ಬೇಕಾದ್ರೆ ನನಗೆ ಸಜೆಷನ್ಸ್ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು. ಈಗ ತಾನೇ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈಗ ಒಂದು ನನ್ನ ವೀಡಿಯೋ ನಿಮಗೆ ಎಷ್ಟು ಮಟ್ಟಿಗೆ ಇಷ್ಟ ಆಯಿತು ನನಗೆ ಗೊತ್ತಿಲ್ಲ. ಸೊ ತಪ್ಪಿದರೆ ಹೇಳಿ, ತಿಳ್ಕೊಳ್ತೀನಿ, ಅರ್ಥ ಮಾಡ್ಕೊಳ್ತೀನಿ, ಕಲ್ತ್ಕೋತೀನಿ. ಸೊ ನಿಮ್ಮ ಸಜೆಷನ್ ನನಗೂ ಕೂಡ ಬೇಕು. ಥ್ಯಾಂಕ್ ಯು. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ಟಾಪ್ ಮಾಡಿ.